ತಾಯಿ ಮಗುನ ಬಾರವಾ ಇಲ್ಲಿ. ಯಾರು ಕರ್ಕೊಂಡ್ಬಂದಿರಿ? ಮಗಳಿಗೆ ಇಲ್ಲೇ ತೋರ್ಸಿರಿ ಅಲ್ಲ ಬೇರೆ ಕಡೆ ತೋರಿಸಿ ಇಲ್ಲಿ ಕರ್ಕೊಂಡ್ಬಂದಿರಿ? ಯಾವಾಗಿಂದ ಅಲ್ವಾ? ಆಕಿ ಗರ್ಭಿಣಿ ಆದಾಗಿಂದ ಇಲ್ಲೇ ತೋರಿಸಿರಾ? ಇಲ್ಲ ಡೆಲಿವರಿ ಮಾತ್ರ? ಮಕ್ಕಳ ಆಪರೇಷನ್ ಯಾವಾಗ? 4 ದಿವಸ ಆಯ್ತಾ? ಚಲೋ ಮಾಡಿದಾರಾ? ಹೊರಗಡೆ ಏನಾದರೂ ಟ್ಯಾಬ್ಲೆಟ್ ಎಲ್ಲ ಬರ್ಕೊಡ್ತಾರಾ ಇಲ್ಲ ಇಲ್ಲೇ ಕೊಡ್ತಾರಾ? ಎಲ್ಲ ಏನು ಸಮಸ್ಯೆ? ಓದಿದ್ಯಾ ಏನು? ಏನಾದರೂ ಕಂಪ್ಲೇಂಟ್ಸ್ ಏನಾದರೂ ಹೇಳೋದಿದ್ಯಾ? ಕುಡಿಯೋ ನೀರೆಲ್ಲ ಸಿಗುತ್ತಾ? ಒಳಗಡೆನೆ ಕುಡಿಯೋ ನೀರೆಲ್ಲ ಇದೆ. ಶೌಚಾಲಯ ನಮ್ಮ ಆಸ್ಪತ್ರೆಯಲ್ಲಿ ಸೌಲಭ್ಯ ಎಲ್ಲಿ? ಇಲ್ಲಿ ಬಂದಿದ್ದೀವಿ, ಪಾಪ ಚೆನ್ನಾಗಿದೆ. ಆ ಕಡೆ ಬಂದರೆ ಸ್ವಲ್ಪ ನಮಗೆ ಸೌಲಭ್ಯ. ಅಗ್ರಿಬೊಮ್ಮನಹಳ್ಳಿ ಅಂದರೆ ಇನ್ನೂ ಬಂದಿಲ್ಲ. ವಿಜಯನಗರ ಬರ್ತೀವಿ. ಇರ್ಲವ ತಾಯಿ ಕಾಲಿಗೆ ಏನು ಬಿಡಬೇಡಿ. ಏನು ಬಂದಿದ್ದೀರಿ? ನಾನು ನೋಡಕ್ಕಂತ ಬಂದಿರಿ. ನಮ್ಮ ಮಗಳದ್ದು ಡಿನ್ನರ್ ಆಗೈತ್ರಿ. ನಿಮ್ಮ ಮಗಳ ನಾನು ನೀವು ಆಶಾನ? ನಿಮ್ ನೋಡ ಇದು ಸಿಕ್ಕತ್ರಿ ನನಗೆ. ಆಶಾ ತಾಯಿ ಎಲ್ಲಿ ಕೆಲಸ ಮಾಡೋದು? ಕೌಳೂರಲ್ಲಿ 3 ದಿನ ಆಯ್ತು ಮೇಡಮ್. ಹೌದಾ? ಚಲೋ ನೋಡ್ತಾರ? ಚಲೋ ಐತಿ. ನೀರಿನ ಒಂದು ಬಟ್ಟೆ ತೊಳ್ಯಾಕೊಂಡು ಮಾಡಿಕೊಡಿ. ಬಟ್ಟೆ ಹೊರಗಡೆ ಆಗ್ಬಿಟ್ರೆ ಚೆನ್ನಾಗಿರ್ತೀನಿ ಮೇಡಮ್. ಮನೆ ಹಾಕಕ್ಕಿಲ್ಲ ಬಟ್ಟೆ ಎಲ್ಲ. ಮತ್ತೆ ಇಲ್ಲಿ ಹಾಕಿದ್ರೆ ಇನ್ಫೆಕ್ಷನ್ ಆಗ್ತೈತಿ ಮಣ್ಣಿನ ಮೇಲೆ. ಅದನ್ನ ಮಾಡ್ತೀವಿ. ಹೇಳ್ತೀನಿ ಹೊರಗಡೆ ಮಾಡಿ ಮಾಡೋಕ್ಕೆ ಎಲ್ಲ ಪಾಲಕರು ಸ್ವಚ್ಛತೆ ಇರ್ತಾರೆ. ಹೌದು. ನೀರಿನಲ್ಲಿದ್ರ ಬಾಂಟಿ ಎಲ್ಲ ಬಟ್ಟೆ ತಂದು ತೊಳ್ದು ಬಿಡ್ತಾರೆ. ಹೌದು. ಎಲ್ಲ ಒಂದ ಹತ್ರ ಆಗ್ಬಿಟ್ರೆ ಗಲೀಜ್ ಆಗುತ್ತೆ. ಹೌದು. ತಪ್ಪಿದ್ರೆ ಇಲ್ರಿ ಕರೆಕ್ಟ್ ಸರಿಯಾಗಿ ಹೇಳಿರಿ. ನನಗೆ ಆಗೈತೆ ಮೇಡಮ್ ಅನುಭವ. ಆಯ್ತು ಆಯ್ತು. ಹೊರಗಡೆ ಮೂಲಭೂತ ಎಲ್ಲಿ ಬೇಕಲ್ಲಿ ಊಟ ಮಾಡೋದು ಮಣ್ಣಲ್ಲಿ, ಕುಡಿಯೋ ನೀರು ಹೊರಗಿಲ್ಲ. ಬೆಳಗ್ಗೆ ಸ್ವಲ್ಪ ಇಲ್ಲಿ ಹೊರಗಡೆ ಮಕ್ಕಳಿಗೆ ಸ್ನಾನ ಮಾಡಲಿಕ್ಕೆ ಅಥವಾ ಏನೋ ಮುಖ ತೊಳಿಲಿಕ್ಕೆ ಒಂದು ಸಮಸ್ಯೆ ಇದೆ. ಶೌಚಾಲಯ ಇಲ್ಲ, ಎಲ್ಲಿ ಬೇಕಲ್ಲಿ ಕೊಡ್ತಾ ಇದ್ದೀವಿ, ಎಲ್ಲಿ ಬೇಕಲ್ಲ ಗಲೀಜು ಮಾಡಿದ್ದೀವಿ. ಅದೊಂದು ಸ್ವಲ್ಪ ವ್ಯವಸ್ಥೆ ಚೆನ್ನಾಗಿದೆ. Dr. Shashikant, pediatrician. Public ಮಾತ್ರೆಗಳೆಲ್ಲ
ಖಾಲಿ ಆಗಿದೆ ಆಚೆ ತಗೊಂಡ್ಬನ್ನಿ ಆ ಥರ ಯಾವತ್ತಾದ್ರು ಮಾಡಿದ್ದೀರಾ? ಇಲ್ಲ. ಸ್ಕ್ರೀನಿಂಗ್ ಮಾಡಿ ಆಧಾರ್ ಕಾರ್ಡ್ ತೊಂದರೆ ಇಲ್ಲ ಬಾ ಲೊಕೇಶನ್ ಇಲ್ಲೇ ಇದೆ ಪಕ್ಷದಲ್ಲಿ ಇದ್ದಾರೆ. ಇಲ್ಲಿ ಗಾರ್ಡ್ಸ್ ಎಲ್ಲ ಇದೆ. ಪಕ್ಕದಲ್ಲಿ ಸ್ಟಾಫ್ ಪ್ಯಾಟರ್ನ್ ಕಡಿಮೆ ಇರೋದು ಜಾಸ್ತಿ ಇರೋದು ಏನಾದ್ರು According to the medical council, madam, sanctioned is 206. But ನಮಗೆ 31% ಡಿಫಿಷಿಯನ್ಸಿ ಇದೆ. ವಾಕ್-ಇನ್ ಎಂಟ್ರಿಗೆ ಇಂಟರ್ನಲ್ ರೆಸಲ್ಯೂಷನ್ಸ್ ಇದೆ, ಸ್ವಲ್ಪ ಡಿಲೇ ಆಗ್ತದೆ. ಇಟ್ ಇಸ್ ಇನ್ ಗೌರ್ಮೆಂಟ್ 30% ಅಲರ್ಟ್ ನಮಗೆ ಸ್ವಲ್ಪ ಸ್ಟೇ ಇದೆ. ಹಾಗಾಗಿ ಸರ್ಕಾರಕ್ಕೆ ನಮಗೆ ವಾಕ್-ಇನ್ ಇಂಟರ್ವ್ಯೂ ಮಾಡಲಿಕ್ಕೆ ಸ್ವಲ್ಪ ಟೈಮ್. ವಾಕಿಂಗ್ ಇಂಟರ್ವ್ಯೂ ಅದು ನಿಮ್ಮ ಕೈಲೇ ಇರುತ್ತೆ. ಹೈಕೋರ್ಟಲ್ಲಿ ಸ್ಟೇ ಇದೆ ಮೇಡಮ್. ಒಳ ಮೀಸಲಾತಿ ಒಳ ಮೀಸಲಾತಿ ಸಂಬಂಧ. ಬಟ್ ಆದರೂ ಆ ಒಂದು ಗ್ಯಾಪನ್ನು ಫಿಲ್ ಮಾಡಲಿಕ್ಕೆ ನಿಮಗೆ ಅವಕಾಶ ಕೊಟ್ಟಿಲ್ಲ. ನಮಗೆ 30% ಆಫ್ ದ ಸ್ಟಾಫ್ ಇವಾಗ ಕಾಂಟ್ರಾಕ್ಟ್ ಸ್ಯಾಲರಿ ವಿಲ್ ಬಿ ಲೆಸ್ ಕಂಪೇರ್ಡ್ ಟು ದ ವಾಕಿಂಗ್ ಸ್ಯಾಲರಿ, ಎಸ್ಪೆಷಲಿ ಇನ್ ದ ಮೆಡಿಕಲ್ ಸೈಡ್. ಅಲ್ಲ ಕರೆಕ್ಟ್ ಐ ಅಂಡರ್ಸ್ಟ್ಯಾಂಡ್. ಬಟ್ ಎಲ್ಲಾದರೂ ನಿಮಗೆ ನ್ಯೂನತೆಗಳಿದ್ದು ನಿಮ್ಮಲ್ಲಿ ಬೇಕು ಅಂದಾಗ ನೀವು ಖಂಡಿತವಾಗ್ಲೂ ಆನ್ ಅ ಕಾಂಟ್ರಾಕ್ಟ್ ಬೇಸಿಸ್ ಯು ಕ್ಯಾನ್ ಟೇಕ್ ಇಟ್. taking whatever is available we are taking. ಸೊ Still we are running with 30% deficit. ಅದಾದಮೇಲೆ ನಾವು ವಾಕಿಂಗ್ ಇದ್ದರೆ ನಮ್ಮದು ವೆಬ್ಸೈಟಲ್ಲೇ ಅವೆ. ಫಸ್ಟ್ ಕಮ್ ಫಸ್ಟ್ ಸರ್ವಲ್ಲೇ ಕೊಡ್ತಾ ಇರ್ತೀವಿ ಮೇಡಮ್, ಕಾಂಟ್ರಾಕ್ಟ್ ಆಫ್ 6 months. ಮತ್ತು ಹೆರಿಗೆ ಸೌಲಭ್ಯಕ್ಕೆ ರೇಡಿಯಾಲಜಿಸ್ಟ್ ಇದ್ದಾರಾ? ನಾವು ರೇಡಿಯೋಲಜಿಸ್ಟ್ ಪೇಷಂಟಿಗೆಲ್ಲೂ ಹೊರಗಡೆ ಬರ್ಕೊಡಲ್ಲ, ಎಲ್ಲ ಇಲ್ಲೇ. ಆ 5 months ಅನಾಮಲಿ ಸ್ಕ್ಯಾನಿಂಗು ಪ್ರತಿಯೊಂದು ಇಲ್ಲೇ ಮಾಡ್ತೀವಿ. ಒಳಗೊಂಡು ವೆಂಟಿಲೇಷನ್, NICU ಎಲ್ಲ ಹೋಲ್ ಡಿಸ್ಟಿಕ್ಕಿಗೆ ಇದು ಒಂದೇ ಇಂಟೆನ್ಸಿವ್ ಕೇರ್ ಇದೆ. Mainly concerned to freedom of is we try to restrict them. Mortality is almost less than 10%. Even 200 is ಲಕ್ಷ ಸರ್ಟಿಫಿಕೇಟ್. ಆಮೇಲೆ ಈ ಸ್ವಚ್ಛತೆ ಎಲ್ಲ ಕಾಪಾಡಲಿಕ್ಕೆ ನೀವೇನು ಯೂಸ್ ಮಾಡ್ತೀರಾ? ಅಂದರೆ ನಿಮ್ಮದೇನು ಔಟ್ಸೋರ್ಸಿಂಗ್ ಇದೆಯಾ? outsourcing. ಎಷ್ಟು ಸಲ ಕ್ಲೀನ್ ಎಲ್ಲ ಆಗುತ್ತೆ? And our instruction to the MS, DS and the nursing superintendent is 3 times mopping and that ಇವ್ರ part. ಇನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ತಾರಾ? Yeah, definitely we are doing it. ಹೆಂಗೆ ಮಾನಿಟರ್ ಮಾಡ್ತೀರಾ? Sister, ಬನ್ನಿ ಮುಂದೆ. ಮಾನಿಟ್ರಿಂಗ್ ಹೆಂಗೆ? ಸ್ವಲ್ಪ ಇದ್ದೀರಲ್ಲ ಶೌಚಾಲಯಗಳ ಹೆಸರು ಸ್ವಲ್ಪ ಮಾಡ್ತೀರಾ? ಕಂಪಲ್ಸರಿ. ನಿಮಗೆ ಅಲ್ಲಿ ಅಗತ್ಯ ಬೇಕಾಗಿರುವಂಥ ಎಲ್ಲ ವಸ್ತುಗಳು ಕರೆಕ್ಟಾಗಿ ಏನೇನು ಮಾಡ್ತೀರಾ?
ಅಪ್ಲೋಡ್ ಮಾಡೋಕ್ಕೆ ಹೇಳ್ತಾ ಇರ್ತೇವೆ. ಎಲ್ಲಿದ್ದರೂ GPS ಅಲ್ಲಿ ಫೋಟೋಸ್ ಫಾರ್ವರ್ಡೆಡ್ ಫೋಟೋಸ್ ಎಲ್ಲ GPS ಅಲ್ಲಿ ಆ ಟೈಮಿಗೆ ಕರೆಕ್ಟಾಗಿ ಅಪ್ಲೋಡ್ ಆಗುತ್ತೆ, ಎಲ್ಲ ಮಾಡಿಸ್ತಾನೆ ಇರ್ತೀವಿ. ಕರೆಕ್ಟಾಗಿ ಅಪ್ಲೋಡ್ ಆಗುತ್ತೆ. ಕುಡಿಯೋ ನೀರು ಇದೆ ಫ್ಲೋರಲ್ಲೆಲ್ಲ ಕಡೆ ಎಲ್ಲ ಫ್ಲೋರಲ್ಲೂ ಫ್ಲೋರೈಸ್ ಇದೆ. ಲಿಫ್ಟ್ ಫೆಸಿಲಿಟಿ ಇದೆ. CCTVಗಳ ಅಳವಡಿಕೆ ಮತ್ತು ಎಜುಕೇಷನ್ಗೆ ಒಂದು ವಿಡಿಯೋ ರನ್ ಆಗುತ್ತಲ್ಲ, ಅದೆಲ್ಲ ಇವಾಗ KMC ರೂಮಲ್ಲಿ ಡಿಸ್ಪ್ಲೇಸ್ ಇನ್ಫಾರ್ಮೇಷನ್ ಚಾರ್ಟ್ ಡಿಸ್ಪ್ಲೇ ಸಿಗೋದು, ವಿಜುವಲ್ ಡಿಸ್ಪ್ಲೇ ಸರ್, ಚಾರ್ಟ್ ಡಿಸ್ಪ್ಲೇ ಮಾಡಿದ್ದಾರೆ. KMC ರೂಮಲ್ಲಿ ಒಂದು KMC ರೂಮಲ್ಲಿ ಚೆಕ್ ಮಾಡ್ತೀವಿ. KMC ಅವ್ರದ್ದು ಪೇಷಂಟ್ಸ್ಗೆ ಆಗೋದು ಏನೇನೆಲ್ಲ ಸೌಲಭ್ಯಗಳಿದ್ದಾವೆ, ಸ್ಕೀಮ್ಸು ರನ್ನಿಂಗ್ ಅಲ್ಲ, ಇದಾವೆ ಲೇಬರ್ ರೂಮಲ್ಲಿ. ಲೇಬರ್ ರೂಮಲ್ಲ, ಇನ್ಫಾರ್ಮೇಷನ್ ಅಟ್ ದ ಎಂಟ್ರಿ. ದೇರ್ ಆರ್ ಸೋ ಮೆನಿ ಸ್ಕೀಮ್ಸ್. ಅದು ಸುಕನ್ಯಾ ಸಮೃದ್ಧಿ ಇರ್ಬೋದು, ತಾಯಿ ಕಾರ್ಡಿನ ಇಂಪಾರ್ಟೆನ್ಸ್ ಇರ್ಬೋದು, ವ್ಯಾಕ್ಸಿನೇಷನ್ಸ್ ಇರ್ಬೋದು, ಆಮೇಲೆ ಜನನಿ ಶಿಶು ಸುರಕ್ಷಾ ಯೋಜನೆ ಇರ್ಬೋದು. ಆ ಡಿಸ್ಪ್ಲೇ ನಡೀತಾ ಇದ್ದರೆ ನಿಮ್ಮ OPD ಅಲ್ಲಿ ಕೂತಿರೋರೆಲ್ಲ ದೇ ಕೀಪ್ ನೋಯಿಂಗ್, ಅದರ್ವೈಸ್ ದೇ ವಿಲ್ ನೆವರ್ ನೋ. ಯಾರಿಗೂ OPD ಸೈಡ್ ಅಲ್ಲಲ್ಲ ಟಿವಿ ಅದಕ್ಕೆ ಅವಶ್ಯಕತೆ ದುಡ್ಡಿರುತ್ತಲ್ವಾ ಇನ್ಫಾರ್ಮೇಷನ್ಗೋಸ್ಕರ, ಜನರ ಪೇಷಂಟ್ಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಅದಿರುತ್ತಲ್ವಾ. ಸೊ ವೈ ಕಾಂಟ್ ಯು ಪ್ಲೇ ಅ ವಿಡಿಯೋ? ಯಾರಲ್ಲಿ ಹೋಗಿ ಕುತ್ಕೊಂಡು ಎಷ್ಟೋ ಜನ ಇಲ್ಲಿ ಬರೋರು ಹಳ್ಳಿಗಾಡು, ಹಳ್ಳಿ ಕುಗ್ರಾಮಗಳಿಂದ ಎಲ್ಲ ಬರ್ತಾರೆ, ವಿದ್ಯೆ ಇಲ್ಲ, ಓದ್ಲಿಕ್ಕೆ ಬರೋದಿಲ್ಲ. ದಟ್ ಈಸ್ ವೈ ದ ಆಡಿಯೋ ವಿಜುವಲ್ ಏಡ್ ಇರುತ್ತಲ್ಲ. ಎಷ್ಟೋ ಆಸ್ಪತ್ರೆಗಳಲ್ಲಿ ಇಟ್ ವಿಲ್ ಬಿ ರನ್ನಿಂಗ್, ಹೋಗ್ತಾ ಇರುತ್ತೆ. ಆ್ಯಂಡ್ ಯಾಕೆಂದರೆ ನಮಗೆ ಫೋನ್ ಬರುತ್ತೆ, ಮೇಡಮ್ ಈ ಥರ ಎಲ್ಲೋ ಬರ್ಕೊಟ್ರು, ಎಲ್ಲೋ ಹೋಗ್ತಾರೆ, ಅವ್ರಿಗೆ ಯಾವುದೇ ಥರ ಸರಿಯಾಗಿರೋ ಮಾಹಿತಿ ಕೊಡೋದಿಲ್ಲ. ಎಷ್ಟು ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ನೀವೆಲ್ಲ ಎಲ್ಲಿ ಮಾಹಿತಿ ಕೊಡ್ತೀರವ? ಎಷ್ಟೋ ಜನರಿಗೆ ಏನು ಮಾಹಿತಿನೇ ಇರಲ್ಲ. ಮಾಡ್ತೀರಾ, ಕಳಿಸ್ಬಿಡ್ತೀರಾ. ಬಟ್ ಆದರೆ ಮಾಹಿತಿ ಕೊಡೋದು ಭಾಳ ಇಂಪಾರ್ಟೆಂಟ್. ಎಷ್ಟೋ ಹಾಸ್ಪಿಟ್ಲಲ್ಲಿ ಅಟ್ಲೀಸ್ಟ್ ಐ ಆಮ್ ಸೋ ಹ್ಯಾಪಿ, ತಾಯಿ ಮಗುವಿನ ಆಸ್ಪತ್ರೆ ಕಂಪ್ಲೀಟ್ಲಿ ಎಲ್ಲ ವೆಲ್ ಎಕ್ವಿಪ್ಡ್ ಮಾಡ್ತಾ ಇದ್ದೀರಾ. ಅದರ್ವೈಸ್ ಎಲ್ ರೈಟ್ ಎವ್ರಿಥಿಂಗ್ ಔಟ್ಸೈಡ್. ಬ್ಲಡ್ ಚೆಕಪ್ಪಿಂದ ಹೊರಗಡೆ ಬರ್ಕೊಡ್ತಾರೆ, ಒಂದು ಎಕ್ಸ್ರೇಯಿಂದ ಹೊರಗಡೆ ಬರ್ಕೊಡ್ತಾರೆ, ಒಂದು ಸ್ಕ್ಯಾನಿಂಗಿಂದ ಹೊರಗಡೆ ಬರ್ಕೊಡ್ತಾರೆ. ಮಾಹಿತಿ, ಯು ನೀಡ್ ಟು ಪ್ರೊವೈಡ್ ದೆಮ್ ಇನ್ಫಾರ್ಮೇಷನ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಮ್ಮ? ಯಾವ್ಯಾವ ಸ್ಕೀಮ್ಸ್ ಇದೆಯಮ್ಮ? ಅದು ಆದಮೇಲೆ ಬೇರೆ ಏನೆಲ್ಲ ಸ್ಕೀಮ್ಸ್ ಇದ್ದಾವೆ ಸ್ಟೇಟು ಸೆಂಟ್ರಲ್ ಗೌರ್ಮೆಂಟು? ಬೇರೆ ABRK ಇದೆ ಮೇಡಮ್. ಏನು ಮಾಡ್ತೀರಾ ಅದರಲ್ಲಿ? ABRK ನಮ್ಮದು ಏನು JSSK ಅಲ್ಲಿ ಡೆಲಿವರಿ ಪೇಷಂಟ್ಸ್ಗೆಲ್ಲ ಫ್ರೀ ಆಗುತ್ತಲ್ಲ, ಗೈನಿಕ್ ಪೇಷಂಟ್ಸ್ಗೆಲ್ಲ ABRK ಫ್ರೀ ಆಗುತ್ತೆ ಅಂದರೆ ಹೊರಗಡೆಯಿಂದ ಬಂದವರು, ಒಂದು ಅದರ್ ದೆನ್ ಪ್ರೆಗ್ನೆಂಟ್ ಪೇಷಂಟ್ಸ್ ಇಲ್ಲಿ ಒಂದೇ ತಾಯಿ ಮಗು ಅಲ್ವಾ? ಗೈನಿಕ್ ಪೇಷಂಟ್ಸ್ OBG and gynec. ನಮ್ಮ ಡಿಪಾರ್ಟ್ಮೆಂಟ್. ಓಕೆ. ಸೊ ಆಬ್ಸ್ಟೆಟಿಕ್ ಪೇಷಂಟ್ಸ್ಗೆಲ್ಲ JSSK ಫ್ರೀ ಆಗುತ್ತೆ ಮೇಡಮ್. ಗೈನಿಕ್ ಪೇಷಂಟ್ಸ್ಗೆಲ್ಲ ABRK ಫ್ರೀ ಆಗುತ್ತೆ. ಸೊ ಅದು ಫ್ಯಾಮಿಲಿ ಪ್ಲಾನಿಂಗ್, ಕೇರ್ ಕಂಪ್ಲಾನಿಂಗ್, ರೆಸ್ಪೆಕ್ಟ್ ಮದರ್ ಕೇರು, ಅವೆಲ್ಲ ವಿ ಆರ್ ಫಾಲೋಯಿಂಗ್ ಇಟ್ ಮೇಡಮ್. ಎಲ್ಲ IC ಮೆಟೀರಿಯಲ್ ಹಂಚಿ ನನಗೊಂದಷ್ಟು ಸ್ಕೀಮ್ಸ್ ಕೊಡಿ, ನೀವು ಏನೇನು ಫಾಲೋ ಮಾಡ್ತೀರಾ. ಅದೇ ನೋಡಿ, ನೀವು ಇದನ್ನೆಲ್ಲ ನೀವು ಎಜುಕೇಟ್ ಪೇಷಂಟ್ಸ್, ನೀವು ತಾಯಂದಿರನ್ನ ನೀವು ಎಜುಕೇಟ್ ಮಾಡಿಬಿಟ್ರೆ ಅದಕ್ಕಿಂತ ಸಬಲೀಕರಣ ಇನ್ನೊಂದಿಲ್ಲ ಅಲ್ಲ. All the schemes where we are being patients who are coming over here or the mother who are coming, they are almost 99.99% free of cost. We are providing whatever the service we are giving. So JSY, JSSK, ABRK and everything will be provided from our side. ನಾನೇನು ಹೇಳೋದಂದರೆ, ನೀವು ಆಡಿಯೋ ವಿಜುವಲ್ ಏಡ್ಸ್ನ ನೀವು ಹಾಕಿದ್ರೆ ಇಟ್ ಇಸ್ ಮೋರ್ ದಟ್ ವಿಲ್ ಆಲ್ಸೋ ಸ್ಪ್ರೆಡ್ ಎವ್ರಿವೇರ್ ಅಲ್ಲ. ಮತ್ತು ಇನ್ನೇನೇನು ಮಾಡ್ಕೊಂಡಿದ್ದೀವಿ? ಆಂತರಿಕ ದೂರು ಸಮಿತಿ ಇದೆಯಾ? ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಫಾರ್ ದ ಸ್ಟಾಫ್ ಅಂಡ್ ಓವರ್ ವರ್ಕಿಂಗ್, ಅದನ್ನು ಸಬ್ಮಿಟ್ ಮಾಡಿ ನನಗೆ. ಈ ಸಜೆಷನ್ ಬಾಕ್ಸ್ ಓಪನ್ ಮಾಡಿ ಇದೆಯಾ ಇಲ್ಲ ನೋಡೋಣ. ಕಂಪ್ಲೇಂಟ್ ಇಲ್ಲ, ಎಲ್ಲರಿಗೂ ಗೊತ್ತಿದೆಯಾ?
ಸಜೆಷನ್ ಬಾಕ್ಸ್ ಎಲ್ಲರಿಗೂ ಗೊತ್ತಿದೆಯಾ? ಗೊತ್ತೇನ್ರಿ ಸಿಸ್ಟ್ರೆ? ಏನಕ್ಕಿದು ಏನಂದ್ರೆ ಏನಾದರೂ ತೊಂದರೆ ಆದರೆ ಹೆಣ್ಮಕ್ಳು ಯಾರಿಂದ? ಬೇರೆಯವರಿಂದ ಹೈಯರ್ ಅಥಾರಿಟಿ ತೊಂದರೆ ಸೂಪರ್. ಆಮೇಲೆ ಇಲ್ಲಿ ಔಟ್ಸೋರ್ಸಿಂಗ್ಗೆ ಇದು ಪೇಮೆಂಟ್ ಲಿಸ್ಟ್ ತೊಗೊಳ್ಳಿ, ಅವ್ರದ್ದು ಸ್ಯಾಲರಿ ಬಿಲ್ ಔಟ್ಸೋರ್ಸಿಂಗ್. ಆಮೇಲೆ ಅವ್ರನ್ನ ಒಂದ್ಸಲ ಮೀಟ್ ಆಗ್ತೇನೆ. ವಾರ್ಡ್ ಏನು ಬೇಡ, ವಾರ್ಡ್ ಗನ್ಮನ್ ಅವ್ರ ಮಕ್ಕಳು ಆಟಿಸ್ಟಿಕ್ ಚೈಲ್ಡ್. ಸೊ ಆ ಒಂದು ಏನು ಟ್ರೀಟ್ಮೆಂಟ್ ಅದು ಆಕ್ಯುಪೇಷನಲ್ ಥೆರಪಿ ಅದು ನಮ್ಮಲ್ಲಿ ಅವೈಲೇಬಲ್ ಇದೆ. ಅಂದರೆ ಈ ರೀತಿ ಯಾವ ಈಗ ಒಂದು ಕೆಲಸ ಮಾಡಿ, ಈಗ ತಾಯಿ ಹೊರಗಡೆ ತೋರಿಸ್ಕೊತಾ ಇದ್ದಾಳೆ ಅಲ್ಲ, ಇಂಡಿಯಾ ವೇರ್ ದಿಸ್ ಕೈಂಡ್ ಆಫ್ mothers are supported financially so that they can get that exactly the treatment for their ಒಂದು ವಾರ ಯೂಸ್ ಮಾಡೋಣ. ಯಾವಾಗ ಮಾಡ್ತೀರಾ? ಆಡಿಟ್ ಆಗಿತ್ತು, ಇಂಟರ್ನಲ್ ಆಡಿಟ್ ಆಗುತ್ತೆ ಮತ್ತು ಡಿ ಸಿ ಆಫೀಸಲ್ಲಿ ಆಡಿಟ್ ಆಗುತ್ತೆ. ಇವ್ರಿಗೆ occupancy rate is normal, so we have to provide 3 years. ಒಳಗೆ ಬರ್ಬೋದಾ ತಾಯಿ? ಕೈ ಇದು ಹೌದಮ್ಮ, ಸಾಕು ಸಾಕು. ಯಾರು ಬೇರೆಯವ್ರು ಒಳಗಡೆ ಬರಬೇಡಿ ದಯವಿಟ್ಟು ಪ್ಲೀಸ್. ಡಾಕ್ಟರ್ಸ್ ಅಷ್ಟೇ ಬಂದು. ಯಾರು ಹೋಗ್ಬಿಡ್ತೀನಿ. ನಮಸ್ಕಾರ, ಚೆನ್ನಾಗಿದ್ದೀರಾ ತಾಯಿ? ಏನು ಮಗು? ಗಂಡು ಮಗು, ಮೊದಲನೇ ಮಗು ನಾವು ಮೂರನೇದು. ಯಾಕೆ 3 ಜನ ಗಂಡು ಬೇಕಿತ್ತು ಅಂತನಾ? ಮೊದಲನೇದು 2 ಹೆಣ್ಣಿತ್ತ? ಯಾವ ಊರವ? ಇದೇ ಊರ? ನಿಮ್ಮ ಮನೆಯವ್ರಿಗೆ ಗಂಡು ಬೇಕಿತ್ತಾ? ಮನೆಯವ್ರಿಗೆ ಬೇಕಂತ ಏನಕ್ಕೆ? ವಾರಸ್ದಾರ ಹಂಗಂತಾರೆ ಅಂತಾರ? ಏನಂತಾರೆ? ವಾರಸ್ದಾರ ಬೇಕಂತ ನಿಮ್ಮ ಮನೆಯವ್ರಿಗೆ? ಈ ವಾರಸ್ದಾರ ಹುಟ್ಟವನ ಮಾಡಿಸ್ಕೊಂಡ್ಬಿಡ್ತೀರಾ? ನಾರ್ಮಲ್ ಡೆಲಿವರಿನಾ? ನಾರ್ಮಲ್ ಡೆಲಿವರಿ. ನೀನ್ ತಾಯಿ?
ನೀವು ಆರೋಗ್ಯವಾಗಿ ಎಲ್ಲ ಏನು ಎತ್ಕೊಳ್ಳ ಮಗುನ ವಾರಸ್ದಾರನ್ನ. ಓ ಹಿಂಗೆ ಕಾಡಿಗೆ ಎಲ್ಲ ಹಚ್ಬಿಟ್ಟಿದ್ದೀರಾ? ಎಷ್ಟು ದಿನದ ಮಗು? 6 ದಿನ ಆಯ್ತಾ? ಯಾಕಿನ್ನ ಇಲ್ಲೇ ಉಳ್ಕೊಂಡಿದ್ದೀರಾ? ನಾರ್ಮಲ್ ಡೆಲಿವರಿ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ? 48 ಇದು ಯಾಕೆ 6 ಡೇಸ್? ಮೇಡಮ್ ಅನಿಮಿಯಾ ಇದೆ ಮೇಡಮ್, ಐರನ್ ಅನಿಮಿಯಾ ಕರೆಕ್ಷನ್ಗೆ ಎಕ್ಸ್ಎಮ್ ಹಾಕಿದ್ದೀವಿ. ಆ ತಾಯಿಗೆ ಇದು ಅನಿಮಿಯಾ ಇದೆಯಾ? ಮಗು ಚೆನ್ನಾಗಿದಾನ? ಕಾಡಿಗೆ ಎಲ್ಲ ಹೆಂಗ್ ತೀಡಾಕ್ಬಿಟ್ಟವ್ರು ನೋಡು ಅವ್ರ ತಾಯಿ. ವಾರಸ್ದಾರ ಚೆನ್ನಾಗಿರ್ಬೇಕು ಅಂತ ಅಲ್ಲೇನವ? ಚೆನ್ನಾಗಿದ. ನಿಮ್ಮ ಮನೆಯವರೆಲ್ಲ ಖುಷಿನಾ? ಹೆಣ್ಮಕ್ಳು ಎಷ್ಟು ವಯಸ್ಸು? ಶಾಲೆಗೆ ಹಾಕಿರಿ? ಓದ್ಲಿಕತ್ತಾರ? ಚಲೋ ಓದ್ತಾರ? ಹೆಣ್ಮಕ್ಳಿಬ್ರು ಶಾಣೆಯಾರ? ಯಾವ ಊರವ? ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಮಾಡಿಸಿದ್ದೀರಾ? ಓ ಓ ಓ ಏನಪ್ಪ ಹೊಟ್ಟೆ ಇಸ್ಕೊಂಡಿಲ್ಲ ನಿಮ್ಮಮ್ಮ? ಔಷಧಿ ಹಾಕ್ಸ್ಕೊತಿದ್ದಾಳೆ, ಹಿಂಗೆ ಇರ್ಬೋದು ಗೊತ್ತಮ್ಮ. ಗಂಡು ಮಗ ಅಂತ ಜಾಸ್ತಿ ಇದು ಮಾಡಿ ಬೆಳೆಸ್ಬೇಡ್ರಿ. ಹೆಣ್ಮಕ್ಳು ನೋಡ್ಕೊಳ್ಳೋದು, ಹೆಣ್ಮಕ್ಳೇ ನೋಡ್ಕೊಳ್ಳೋದು. ಓ ಓ ಡಾಕ್ಟ್ರ್ ಎಲ್ಲ ಚಲೋ ನೋಡ್ಕೊಳ್ತಾರೇನವ? ಹೌದಾ? ಕ್ಯಾ ಬಾತ್. ನೈಸ್. ತಾಯಿ ತಂದೆ ಮೇಡಮ್, ಹೌದಾ? ಜೀವ ಉಳಿಸ್ತಾರೆ ಮೇಡಮ್. ನಿಮಗೆ ರಕ್ತ ಇಲ್ಲ ಅಂತ ನೋಡ್ರಿ, ಆ ತಾಯಿಗೂ ಇಲ್ಲ. ಸ್ವಲ್ಪ ಮಾನ್ಯ ಬಾಟ್ಲಿ ಹಚ್ಚಿದ್ರು ಮೇಡಮ್, ರಿಯಾಕ್ಷನ್ ಆದಾಗ ಅಥವಾ ಸ್ವಲ್ಪ ಆಪರೇಷನ್ ರಿಯಾಕ್ಷನ್ ಯಾಕಾಯ್ತು? ರಿಯಾಕ್ಷನ್ ಆಗಿದೆ. 1 to 3% of the cases is known to us. How do you ಹೆಂಗೆ ಯಾವ ಇದ್ರ ಮೇಲೆ ನೀವು ತರಿಸ್ಕೊಂಡು? ಕ್ರಾಸ್ ಮಾಡ್ಕೊಂಡು ಆದ್ಮೇಲೆ ತಪ್ಪಾಗಿತ್ತು ಆದ್ಮೇಲೆ ಮಾಡ್ತಿಲ್ಲ. ದೇ ವಿಲ್ ಬಿ ಚೆಕಿಂಗ್ ಥ್ರೂ ದ ಮೆಥಡ್ಸ್. ಓ ಓ ಓ ನೀನಮ್ಮ ಡೆಲಿವರಿಗ ಟೈಮ್ ಇದೆಯಾ? ಆಗಿದೆಯಾ? ಮಗು ಇದೆ? ಯಾಕೆ ಹಳದಿ ಕಣ್ಣರ? ಅಲ್ಲೈತಾ? ನೀನು ಆರೋಗ್ಯ ನೋಡ್ಕೋಬೇಕವ. ನಿನ್ನ ಆರೋಗ್ಯ ಮೊದಲು ಮುಖ್ಯ. ನೀನು ಚೆನ್ನಾಗಿದ್ರೆ ಆಮೇಲೆ ನಿನ್ನ ಮಕ್ಕಳು. ನನ್ನ ಮಕ್ಕಳು ಚೆನ್ನಾಗಿರ್ಲಿ, ನಾನು ಹಿಂಗೆ ಹೇಳ್ತೀನಿ ನೀನು ಸತ್ತೋಗ್ತೀಯ, ನಿನ್ನ ಗಂಡ ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಡ್ತಾನೆ ಮಕ್ಕಳನ್ನ ಸಾಕಕ್ಕೆ ಅಂತ ಹೇಳೋದು. ಅರ್ಥ ಆಯ್ತಾ? ನೀ ಆರೋಗ್ಯವಾಗಿರ್ಬೇಕು ಮೊದಲು, ಆಮೇಲೆ ಎಲ್ಲರೂ ನೀನು ಸಾಕ್ಬೋದು. ಗೊತ್ತಾಯ್ತೇನವ? ಹಾಂ ಏನು ತಂಗಿ ಕರೆಕ್ಟ್ ಅಲ್ಲೇ? ಆಗಲಿ ತಾಯಿ, ಸ್ವಲ್ಪ ಹೊತ್ತು ವೇಟ್ ಮಾಡಲಿ, ಅವ್ನು ಏನಾಗೋದಿಲ್ಲ. ಎಷ್ಟು ವಯಸ್ಸು ತಂಗಿ ನಿಮಗೆ? 23. ಏನು ಮಗುನವ? ಗಂಡು ಮಗು. ಎಷ್ಟನೇ ಮಗು? 2ನೇ. ಮೊದಲನೇದೇನು? ಅದು ಗಂಡು ಮಗು. ಆಪ್ರೇಷನ್ ಮಾಡಿಸ್ಕೊಂಡ್ಯಾ? ಹಾಂ, ಮತ್ತೆ ಯಾವಾಗ ಮಾಡಿಸ್ಕೋತೀಯಾ? ನಿಮಗೆ ಹೆಣ್ಣು ಮಗು ಬೇಕಾ? ಅವ್ರ ಗಂಡು ಮಗು, ನಿಂಗೆ ಹೆಣ್ಣು ಮಗು. ಎಷ್ಟು ಚೆನ್ನಾಗಿದ್ದಾನೆ? ಆರೋಗ್ಯವಾಗಿದ್ದಾನ? ಡಾಕ್ಟ್ರ್ ಎಲ್ಲ ಚಲೋ ನೋಡ್ಕೊಂಡ್ರ? ಆಯ್ತು, ಒಳ್ಳೇದ. ನೀನು ಅವ್ರವ ಇಷ್ಟು ತೆಳ್ಳಗಿದೆಯಾ? ಮಗುಗೆ ಹಾಲೆಲ್ಲ ಬರ್ತಾ ಇದೆಯಾ? ಊಟ ಕೊಡ್ತಾರ? ಮಧ್ಯಾಹ್ನ, ಬೆಳಗ್ಗೆ, ಸಂಜೆ ಏನು ಕೊಡ್ತಾರೆ? ಎಲ್ಲ ಕೊಡ್ತಾರ? ಚೆನ್ನಾಗಿರುತ್ತಾ ಊಟ? ಶೌಚಾಲಯಲ್ಲಿ ಯೂಸ್ ಮಾಡೋದು? ಈ ಔಟ್ಸೋರ್ಸಿಂಗಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರನ್ನ ತೊಗೊಂಬನ್ನಿ, ಮತ್ತು ಆಂತರಿಕ ದೂರ ಸಮಿತಿ ಇದನ್ನು ತೊಗೊಂಬನ್ನಿ, ರಿಜಿಸ್ಟರ್ ತೊಗೊಂಬನ್ನಿ.
ಆಮೇಲೆ ನಾರ್ಮಲ್ ಡೆಲಿವರಿ, ಆಮೇಲೆ ನೀವು ಮಗುನ ಕೊಡ್ಬೇಕಾದ್ರೆ ಎಲ್ಲ ಮಾನಿಟರ್ ಎಲ್ಲ ಯೂಸ್ ಮಾಡ್ತೀರಲ್ಲ, ರೆಕಾರ್ಡಿಂಗ್ ಎಲ್ಲ ಅದೆಲ್ಲ ಇದೆ. ನೀವು ಗಿವಿಂಗ್ ದ ಬೇಬಿ ರೆಕಾರ್ಡ್ ಮಾಡೇ ಎಲ್ಲ ಬಿಡೋ ಎಲ್ಲ ತೊಗೊಂಡೇ ಮಾಡ್ತೀರಲ್ಲ ಎಲ್ಲ ಪ್ರೊಸೀಜರ್ಸ್. ಮೇಡಮ್ ಈ ಕಡೆ ಆಮೇಲೆ ಡಾಕ್ಟ್ರೆ ನಿಮ್ಮದು OT ಮತ್ತು ಲೇಬರ್ ನಿಮ್ಮದು ಸ್ಟೆರಿಲೈಸೇಷನ್ ಮತ್ತು ಸ್ವಾಬ್ ಟೆಸ್ಟು, ವಾಟರ್ ಕ್ವಾಲಿಟಿ ಟೆಸ್ಟು ಎಲ್ಲನೂ ನೀವು ನನಗೆ ಸಬ್ಮಿಟ್ ಮಾಡಬೇಕು. ಎಲ್ಲ ಡೆಲಿವರಿ ವಾರ್ಡಾ ಡಾಕ್ಟ್ರ್ ಎಲ್ಲ ನೀನು ಎತ್ತಿಲ್ವಲ್ಲ ಅವ್ರಿಗೆ ಇಟ್ಕೊಂಡು ಅವ್ರ ಹತ್ರ ಇಟ್ಕೊಂಡ್ರೆ ವೈಲ್ ಸೀಯಿಂಗ್ ದೇ ಸಿ ವೆನ್ ದೇ ಸಿಟ್ ದೇ ಸಿ ಅವ್ರ ಹತ್ರ ಕೊಡ್ತಾರೆ. ವೆನ್ ದೇ ಸಿಟ್ ಓಕೆ. ಈಗ ಮತ್ತೆ ಆಪರೇಷನ್ ಮಾಡಿಸ್ಕೋತೀಯಾ? ಇನ್ನು ಆರೋಗ್ಯ ಚೆನ್ನಾಗಿದೆಯಾ? ಎಷ್ಟು ತಿಂಗಳ ಮಗು ಇದು? ಆಯ್ತಾ? ಹಾಲು ಕುಡಿತಾ ನಿನ್ನ ಹತ್ರ ಹೇಳ್ಕೊಡ್ತಾರ? ಸಿಸ್ಟ್ರು ಬಂದು ಹಾಲು ಎಲ್ಲ ಇದು ಮಾಡೋದು, ಡಾಕ್ಟ್ರ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರ? ಊಟ ಎಲ್ಲ ಬೆಳಗ್ಗೆ ತಿಂಡಿ ಏನು ತಿಂದ್ರಿ? ಇಡ್ಲಿ. ಇಡ್ಲಿ ಜೊತೆ ಏನು ಕೊಟ್ರು? ಕಾಫಿ, ಟೀ, ಹಾಲು ಕೊಡ್ತೀರಾ ಡಾಕ್ಟ್ರೆ? ಬ್ರೆಡ್ ಚಾ ಬ್ರೆಡ್ ಕೊಡ್ತೀರಾ? ಎಲ್ಲ ಹೇಳ್ಕೊಡ್ತಾರ? ಹಿಂಗೆ ಎಲ್ಲ ಮಾಡ್ಕೋಬೇಕು ಅಂತೆಲ್ಲ ಹೇಳ್ತಾರ ಡಾಕ್ಟ್ರುಗಳು? ಹೇಳ್ತಾರಾ? ನಿಮ್ಮ ಮಗುನ ಎತ್ಕೋಬೋದಾ ಡಾಕ್ಟ್ರೆ? ಫಸ್ಟ್ ಕಿಟ್ ಎಲ್ಲ ಕೊಡ್ತಿದ್ರಲ್ಲ, ಈಗ ಕೊಡ್ತೀರಾ? ಅದು ಯಾವ ಸ್ಕೀಮಲ್ಲಿ ಕೊಡ್ತಾ ಇದ್ರಿ ನೀವು? ಭಾರಿ ಚೆನ್ನಾಗೈತಪ್ಪ ಇದು. ಚೆನ್ನಾಗಿ ಓದ್ಸವ. ನೀನು ಓದಿದ್ಯಾ ಇಲ್ಲ? ಓದ್ಬಿಟ್ಟು SLC ಪದವಿ ಮಾಡ್ಕೊಂಡ್ರೆ ನಿನ್ನ ಮಗಳನ್ನ ಚೆನ್ನಾಗಿ ಓದಿಸು. ನೋಡಿ ಡಾಕ್ಟ್ರ್ ಎಲ್ಲ ನಿನ್ನ ಸೇವೆ ಮಾಡೋ ಹಾಗೆ ನಿನ್ನ ಮಗಳು ಒಂದಿನ ಎಲ್ಲರೂ ಸೇವೆ ಮಾಡ್ಬೇಕು. ಆ ಥರ ಚೆನ್ನಾಗಿ ಅವಳು ಕಾಲ ಮೇಲೆ ನಿಲ್ಲಿಸ್ಬೇಕು ಏನುವ. ಓಲೋಲ್ಲ ಭಾರಿ ಚಂದ ಐತಲ್ಲ ಇದು. ಗುಡ್, ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು. ಏನಾದ್ರು ಹೇಳೋದಿದೆಯಾ? ಏನಾದ್ರು ತೊಂದರೆ ಇಂಥದ್ದಿದ್ರೆ ಡಾಕ್ಟ್ರೆ ಇದನ್ನ ಇಲ್ಲಿ ನೀವು ಹೇಳಿ ಅಂತ ಏನಾದ್ರು ಇದೆಯಮ್ಮ? ಏನಿಲ್ಲ. ನಿನ್ನ ಡೆಲಿವರಿಗೆ ಹೋಗ್ಬೇಕ ತಂಗಿ? ಯಾವಾಗ ಹೇಳಿದ್ದಾರೆ? ಡೇಟ್ ಹೇಳಿಲ್ವಾ? ಯಾವ ಊರವ ನೀನು? ತಿಮ್ಲಾಪುರ. She looks normal. Preeclampsia madam. ಜಾಸ್ತಿ. ಅದೇ she looks ಹೌದಿಲ್ಲ? ಚೆನ್ನಾಗಿ ಇದೆಯಾ? ಎಷ್ಟು ತಿಂಗಳು? 8 ತಿಂಗಳಾಗೈತಾ? ನಿಮ್ಮ ಮನೆಯವ್ರು ಚೆನ್ನಾಗಿ ನೋಡ್ಕೊಳ್ತಾರಲ್ವ? ಅತ್ತೆ ಮನೆಯಿಂದ ಬಂದಿಯಾ? ಅಮ್ಮನ ಮನೆಗೆ ಬಿಟ್ಬಿಟ್ಟಾರ ಅದರಲ್ಲಿ? ಮೊದಲನೇ ಮಗು ನಿನಗ? ಮೊದಲನೇ ಮಗು ಯಾರು ಬಂದ? ಹೊರಗದನ? ನಿಮ್ಮ ಮನೆಯವ್ರು ಚೆನ್ನಾಗಿ ನೋಡ್ಕೊತಾರ? ಒಳ್ಳೆದಾಗವ. ಇದೆಲ್ಲ ನೀರು ಡಾಕ್ಟ್ರೆ, ಈ ಕೊಳಾಯಿಗಳೆಲ್ಲ ಕಿಲ್ಬಿಟ್ಟು ನಿಂತವಲ್ಲ. 3 ವರ್ಷ ಆಗಿದೆ ಆಸ್ಪತ್ರೆ. ಲುಕ್ಕದ್ದಷ್ಟೇ 3 ವರ್ಷ. ಏನೋ 25-30 ವರ್ಷದ ಹಳೆ ಬಿಲ್ಡಿಂಗು ಅಂದರೆ ಓಕೆ. 3 ವರ್ಷ ಕಟ್ಟಿರೋ ಬಿಲ್ಡಿಂಗ್ ಸ್ಥಿತಿ ನೋಡಿ ಹೇಗಿದೆ. ಇನ್ನೊಂದು 4-5 ವರ್ಷಕ್ಕೆ ಏನಾಗ್ಬೋದು ಇಲ್ಲಿ? ಇದು ನೋಡಿ, ಇದು ಟ್ಯಾಪ್ ನೋಡಿ, ಆ ಕಂಡೀಷನ್ಸ್ ನೋಡಿ ಹೇಗಿದೆ. ಆ ಬಾತ್ರೂಮ್ ಒಳಗಡೆ ನೋಡಿ, ಇಟ್ ಇಸ್ ಸೋ ಹಾರಿಬಲ್. ತಗೊಳ್ಳಿ, ಟ್ಯಾಪ್ಸ್ ಎಲ್ಲ ಓಪನ್ ಮಾಡೋದು
ಏನಪ್ಪ ಏನು ಮೇಡಮ್ ಇದ್ರೆ ಕತೆ ಇದೆ ಸೌಂಡ್ ಏನೋ ಬರ್ತಿದೆ ಅದು ಮೇಲ್ಗಡೆನಲ್ಲಿ ಬರ್ತಾರೆ ಸರ್. ಹಾಂ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಬರುತ್ತೆ ಫ್ರಂಟಿಗೆ ಇರೋದಲ್ವಾ.